ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಅಭಿನಂದನಾ ಸಮಾರಂಭದಲ್ಲಿ ಗಣ್ಯರ ಮೆಚ್ಚುಗೆಯ ನುಡಿ, ದಾನಿಗಳ ಕೊಡುಗೆಯ ಬಗ್ಗೆ ಗ್ರಾಮಸ್ಥರ ಹರ್ಷ. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಯರಪ್ಪರೆಡ್ಡಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ, ಶಿಕ್ಷಣ ಇಲಾಖೆಯ ECO ಶ್ರೀರಾಮರೆಡ್ಡಿ, ಯಗವಕೋಟೆ ಕ್ಲಸ್ಟರ್ನ CRP ಶ್ರೀನಿವಾಸಪ್ಪ ಮುಂತಾದವರು ಮಾತನಾಡಿ, ತಾನು ಅಕ್ಷರ ಕಲಿತ ಶಾಲೆಗೆ ವಿವಿಧ ರೀತಿಯಲ್ಲಿ ಸಹಾಯ ಸಹಕಾರ ನೀಡುವುದರ ಮೂಲಕ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನೆರವು ನೀಡುತ್ತಿರುವ ಹೈಕೋರ್ಟಿನ ಹಿರಿಯ ವಕೀಲರಾದ ಶ್ರೀಯುತ ಶಂಕರಪ್ಪನವರ ಸೇವಾ ಗುಣಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಶಾಲಾ ಆವರಣವನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಂಡಿರುವ ಬೋಧಕ ಸಿಬ್ಬಂದಿಯವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳ ಮಹತ್ವದ ಬಗ್ಗೆ ತಿಳಿಸಿದರಲ್ಲದೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆಯೂ ವಿವರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ಮುಖ್ಯ ಅತಿಥಿಗಳನ್ನು ಹಾಗೂ ಇತರೆ ಗಣ್ಯಮಾನ್ಯರನ್ನು ಸನ್ಮಾನಿಸಲಾಯಿತು. SDMC ಅಧ್ಯಕ್ಷರಾದ ಶ್ರೀಯುತ ರೆಡ್ಡಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು. ಇಂಥ ನಾಟ್ಯ ಕಳಿಸ್ಬೇಕು. ಟೌನಲ್ಲಿ ಹೋದ್ರೆ, ನಾವು ಪ್ರೈವೇಟ್ ಶಾಲೆಗೆ ಹೋದ್ರೆ ಹಣ ಕೊಟ್ಬಿಟ್ಟು ನಡೆಸ್ಕೋಬೇಕು, ಕೋಲಾಟಕ್ಕೆ ಹಣ ಕೊಟ್ಬಿಟ್ಟು ನಡೆಸ್ಕೋಬೇಕು. ಮತ್ತೆ ನಾವು ಒಂದು ಮಾತಾಡಬೇಕಾದ್ರೂ ಅಲ್ಲಿ ಹಣ ಕೊಟ್ಬಿಟ್ಟು ನಾವು ಮಾಡಿಸ್ಕೋಬೇಕು. ಅದೇ ಪ್ರೈವೇಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಎಲ್ಲ ಸಿಗೋದು, ನಮಗೆ ಎಲ್ಲ ಫ್ರೀನೇ. ಇದೇ ಹುಡುಗರು ಈ ಥರ ನಾವು ಹೆಂಗಿದ್ದೇವೋ ಅದೇ ಥರ ನಾಳೆ ಬೆಳಗ್ಗೆ ಈ ಸಾರಿ ಹೆಂಗೆ ಹೇಳ್ತಾ ಇದ್ದಾರೋ, ನಾನು ಈ ಥರ ಇಲ್ಲೇ ಓದಿದ್ದೇನೆ, ನಾವಿಲ್ಲಿ ಓದೋರೆ, ಇಲ್ಲಿ ಓದ್ದವ್ರನ್ನೇ ಎಲ್ಲನೀಗ ಲಾಯರ್ಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಎಲ್ಲ ದೊಡ್ಡವರಾಗಿದ್ದಾರೆ, ಎಲ್ಲ ಗಣ್ಯ ವ್ಯಕ್ತರಾಗಿದ್ದಾರೆ ಈ ಶಾಲೆಯಲ್ಲಿ ಓದೋರೆ. ನಿಜವಾಗಲೂ ನಮ್ಮ ಪೆದ್ದೂರು ಶಾಲೆ ಅಂದರೆ ಹೆಚ್ಚಿನ ಜನ ಇಲ್ಲೇ ಓದ್ದವರೇನೇ ಗಣ್ಯ ವ್ಯಕ್ತರಾಗಿದ್ದಾರೆ. ನಾವು ಬೇರೆ ಶಾಲೆಗಳಿಗೆ ನಾವು ಹೋಲಿಸಲಿಲ್ಲ. ಪೆದ್ದೂರು ಶಾಲೆ ನಾವೆಲ್ಲ ಓದೋರೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಯಾರು ಅಮಾಯಕರು ಬಡವರು ಯಾರು ಆಗಿಲ್ಲ. ಅದೇ ಥರ ಈ ನಮ್ಮ ಪೆದ್ದೂರಲ್ಲೂ ಸಹ ಎಲ್ಲ ಲಾಯರ್ಗಳು ಈ ಶಾಲೆಯಲ್ಲಿ ಓದೋರೆ, ಜಡ್ಜಲ್ಲಿ ಶಾಲೆಯಲ್ಲಿ ಓದಿ ಹೋಗೋರವ್ರೆ. ಅದೇ ನಿಮ್ಮ ಮಕ್ಕಳು ಸಹ ಈ ಶಾಲೆಗೆ ಬಂದಿದ್ದಾರೆ. ನಾಳೆ ಬೆಳಗ್ಗೆ ಈ ಸ್ಥಾನಕ್ಕೆ ಅವ್ರು ಬರಬೇಕು, ಅವ್ರು ಹೇಳ್ಬೇಕು ನಮ್ಗೆ ಏನಂತ, ಈ ಥರ ನಾವು ಈ ಶಾಲೆಯಲ್ಲಿ ಹೋದ್ವಿ, ನಾವು ಹಿಂಗೆ ಮಾಡಿದ್ವಿ, ಈ ಥರ ಆಯಿತು ಅಂತ ಅವ್ರು ಹೇಳಿ. ಹಾಗೆ ನಾವೆಲ್ಲ ಹೋಗ್ಬಿಡ್ತೇವೆ, ಅವ್ರು ಮತ್ತೆ ಇಲ್ಲಿ ಜಾಗಕ್ಕೆ ಬರಬೇಕು. ಆ ಒಂದು ಜ್ಞಾನ ದೇವ್ರು ಅವ್ರು ಕೊಡಬೇಕು. ಈಗ ಬೇರೆ ಶಾಲೆಗಳಲ್ಲಿ ಮಾಸ್ಟರು ಮೇಡಮ್ಗಳು ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಳ್ತಾರೆ. ಆದರೆ ನನ್ನ ವಿಷಯ ಲೆಕ್ಕ ಹಾಕೊಂಡ್ರೆ, ನಮ್ಮ ವಿಷಯ ಲೆಕ್ಕ ಹಾಕೊಂಡ್ರೆ ಈ ಶಾಲೆಯಲ್ಲಿ ಆ ಮಾಸ್ಟರ್ ಕನಸಲ್ಲಿ ಇದೆ ಏನು, ಆ ಪೆದ್ದೂರು ಶಾಲೆ ನಾನು ಉದ್ಧಾರ ಮಾಡಬೇಕು, ಅಲ್ಲಿ ಜನರು ಸೇರಿಸ್ಬೇಕು, ಅಲ್ಲಿ ಆ ಪೆದ್ದೂರಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ನಾನು ಮನವೊಲಿಸಿಬಿಟ್ಟು ಆ ಎಲ್ಲ ಮಕ್ಕಳನ್ನ ಪೆದ್ದೂರು ಶಾಲೆಗೆ ಸೇರಿಸ್ಕೊಂಡು ನಾನು ಅಲ್ಲಿಂದ ಘನತೆ ಗೌರವ ತರಿಸ್ಬೇಕು ಅಂತ ಅವ್ರಿಗೆ ಭಾರಿ ಕನಸಲ್ಲಿದೆ. ಪ್ರತಿಯೊಬ್ಬರೂ ಯಾರು ಅವ್ರ ಕಣ್ಣಿಗೆ ಬಿತ್ತಾರೆ ಅವರೆಲ್ಲನೂ ಸರ್ ನಮ್ಮ ಶಾಲೆಯಲ್ಲಿದೆ, ನಮ್ಗೇನೋ ಒಂದು ಮಾಡಿ ಈ ಥರ ಮಾಡಿದ್ದ. ಸುಮ್ಮನೆ ಎಲ್ಲರೂ ಬರಲ್ಲ, ಅವರು ಸಂಬಳ ಬರುತ್ತೆ, ಪಾಠ ಮಾಡ್ಕೊಂಡು ಹೋಗ್ಬೋದು. ಆದರೆ ಅವ್ರ ಮನಸ್ಸಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಮಾಡ್ತಾರೆ ಅವರು. ಸರ್ ಅವರು ಫಸ್ಟ್ ನೋಡ್ತಾರೆ, ಅವ್ರು ನೋಡ್ತಾ ಗೊತ್ತಾಗುತ್ತೆ ಅವ್ರಿಗೆ ಏನು ಕೊಡ್ಬೋದು ಇವರು ಅಂತ. ನೀವು ಎಷ್ಟಾದ್ರೂ ಕೊಡಿ, ನಮಗೆ ಪರವಾಗಿಲ್ಲ, ನೀವೇನೋ ಇದಕ್ಕೆ ಕಸ ಕೊಡ್ಸೋಕ್ಕೆ ದುಡ್ಡು ಪರವಾಗಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರ ಮನಸ್ಸಲ್ಲಿದೆ ಏನು ನಮ್ಮ ಶಾಲೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೊದಲಿಂದಾನು ನಮ್ಮ ಶಾಲೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂಥವ್ರು ಬರ್ತಾ ಇದ್ದಾರೆ. ಈ ಪೆದ್ದೂರು ಶಾಲೆಗೆ ಅಂಥವ್ರು ಬರ್ತಾ ಇದ್ದಾರೆ. ಇಷ್ಟೊತ್ತಿಗೆ ಇಲ್ಲ ಅಂದಿದ್ರೆ ಈ ಬರ ಎಲ್ಲ ಏನು ಇರ್ತಾ ಇಲ್ಲ, ಈ ಜಾಗನೂ ಇರ್ತಾ ಇಲ್ಲ, ಇದನ್ನು ಇಷ್ಟೊಂದು ಚೆನ್ನಾಗಿರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮುಂದೆ ದಿನಗಳಲ್ಲಿ ಈಗ ಯಾರೂ ಅಷ್ಟೊಂದು ಹೀನಾಗಿ ಯಾರೂ ಇಲ್ಲ. ನಮಗೆ ಆದಷ್ಟು ಈ ಶಾಲೆಗೆ ನಾವು ಪ್ರೋತ್ಸಾಹ ಕೊಟ್ಟು ನಾವು ಈ ಶಾಲೆಯನ್ನು ಮುಂದೆ ಬೆಳೆಸೋಣ ಚೆನ್ನಾಗಿ. ಎಲ್ಲರಲ್ಲೂ ಮನಸ್ಸಲ್ಲಿ ದೇವ್ರ ಮನಸ್ಸು ಕೊಡಲಿ ಈ ಶಾಲೆಯನ್ನು ಬೆಳೆಸೋಕ್ಕೆ. ಈಗ ನಾವು ಈಗ ಹಳೆ ಶಾಲೆ ಕಾಣಿಸಲ್ಲ, ಇದು ನೋಡ್ಬಿಟ್ರೆ ಒಬ್ಬ ಅಮಾಯಕರು ಗೊತ್ತಾಗುತ್ತೆ ಈ ಹಳೆಯವರು ಎಂಥವ್ರು ನಮ್ಮಲ್ಲಿ ಇದ್ರು, ಎಂಥವ್ರು ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ ಆಗುತ್ತೆ. ನಾವು ಎಲ್ಲೇ ಇದ್ರೆ ಮಕ್ಕಳು ಗೊತ್ತಾಗಲ್ಲ, ಈ ಎಂಥವ್ರು ಪುಸ್ತಕದಲ್ಲಿ ಓದ್ತಾರೆ ಅಷ್ಟೇ, ನೋಡ್ತಾನೆ ಚಿತ್ರ ಚೆನ್ನಾಗಿ ಗೊತ್ತಾಗೋದು ಅವ್ರಿಗೆ. ಇದಕ್ಕೆಲ್ಲ ಮಾಡ್ಬೇಕಂದ್ರೆ ಒಬ್ರು ಮಾಡೋಕ್ಕಲ್ಲ, ಒಂದು ಕೈ ಚಪ್ಪಲ್ ಹೊಡೋಕ್ಕಲ್ಲ. ಅವರಿಬ್ಬರೂ ಸಹ ಮಾತಾಡಿಕೊಂಡು ಮನಸ್ಸು ಮಾಡಿ ನಾನು ಓದಿ ಶಾಲೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಗೌರವವಾಗಿ ಎಲ್ಲ ಬಿಟ್ಟು ಇಲ್ಲಿಬ್ಬರು ಕೂತ್ಕೊಂಡಿದ್ದಾರೆ ಅಂದರೆ ನಾವು ಯೋಚನೆ ಮಾಡಬೇಕು. ಎಷ್ಟು ಅವ್ರಿಗೆ ಆಸಕ್ತಿ ಇದೆ, ಎಷ್ಟೊಂದು ಈ ಶಾಲೆ ಮೇಲೆ ಭ್ರಮೆ ಇದೆ. ಊರಂದ್ಬಿಟ್ಟು ಈ ಶಾಲೆ ಮೇಲೆ ಎಷ್ಟು ಭ್ರಮೆ ಇದೆ, ನಮ್ಮ ಶಾಲೆ ಮೇಲೆ ಕರ್ಕೊಂಡು ಬರಬೇಕು, ನಮ್ಮ ಹೆಸರು ಇನ್ನೂ 4 ಜನ ಇಲ್ಲಿ ಬುದ್ಧಿವಂತರು ಆಗಬೇಕು ಅನ್ನೋದು ನಾವು ಯೋಚನೆ ಮಾಡ್ಕೋಬೇಕು. ಅದೇ ಥರ ಅವ್ರಿಗೆ ನಾವು ಕೈ ಜೋಡಿಸ್ಬಿಟ್ಟು ನಾವು ಸ್ವಲ್ಪ ಮುಂದೆ ನಾವು ಸ್ವಲ್ಪ ಏನು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿಸೋಣ. ಇಷ್ಟು ಬಲ ನಾವು ನಿಲ್ಲಿಸ್ತೇವೆ. ಚಿಂತಾಮಣಿ ತಾಲೂಕಿನ ಪೆದ್ದೂರು
ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ಫೂರ್ತಿದಾಯಕವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಿರ್ತಕ್ಕಂತಹ ಇದೇ ಊರಿನ ನಿವಾಸಿಗಳು, ಪ್ರಸಿದ್ಧ ವಕೀಲರು, ಈ ಶಾಲೆಯ ದಾನಿಗಳು ಆದಂತಹ ಶ್ರೀ ಶ್ರೀ ಶಂಕರಪ್ಪ ಸರ್ ಅವರೇ, ಮೊದಲನೇ ಕಾಲದಲ್ಲಿ ಶಾಲೆ ಊರಿನಲ್ಲಿ ದೇವಸ್ಥಾನ ಇರಲೇಬೇಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತೀವಿ. ಆದ್ರೆ ಈಗ ಯಾವ ಊರಿನಲ್ಲಿ ಸರ್ಕಾರಿ ಶಾಲೆ ಇರ್ತದೋ ಆ ಊರನ್ನ ಒಂದು ಪ್ರಗತಿದತ್ತ ಊರು ಅಂತ ಭಾವಿಸೋದಕ್ಕೆ ನಾವು ಅನ್ಕೋಬಹುದು. ಹಾಗಾಗಿ ಸರ್ಕಾರಿ ಶಾಲೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಗಮನವನ್ನು ಕೊಟ್ಟು ಸರ್ಕಾರದ ಸವಲತ್ತುಗಳ ಜೊತೆಗೆ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳು ಎಲ್ಲ ಬಡವರ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಬಡವರ ಮಕ್ಕಳು. ಈ ಒಂದು ಮಕ್ಕಳಿಗೆ ಸರ್ಕಾರಿ ಸವಲತ್ತುಗಳ ಜೊತೆಗೆ ನಮ್ಮೂರಿನ ಶಾಲೆ ಬೆಂಗಳೂರಲ್ಲಿ ಇದ್ಕೊಂಡು, ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ಇದ್ಕೊಂಡು ತಮ್ಮ ನ್ಯಾಯವಾದಿಯ ಜೊತೆಗೆ ನಮ್ಮೂರು ಶಾಲೆ ಕಾಣಿಸ್ತಾ ಇದೆ, ನಮ್ಮೂರು ಶಾಲೆ ಸ್ವಲ್ಪ ಇದರಲ್ಲಿದೆ, ಅದನ್ನ ಮುನ್ನಡೆಸಬೇಕು ಅಂತಕ್ಕಂತಹ ದೃಷ್ಟಿಯಲ್ಲಿ ಇವತ್ತಿನ ದಿನಗಳಲ್ಲಿ ಈ ಒಂದು ಶಾಲೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂತಹ ಮಹಾಪೋಷಕರಾದಂತಹ ಶಂಕರಪ್ಪ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದ್ಮೇಲೆ ದಯವಿಟ್ಟು ತಮ್ಮಲ್ಲಿ ಒಂದು ಗಮನವಿರಲಿ, ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಣ ಬಹಳ ಉತ್ತಮವಾದಂತಹ ಶಿಕ್ಷಣ, ಭದ್ರ ಬುನಾದಿಯಲ್ಲಿ ಇರ್ತಕ್ಕಂತಹ ಒಂದು ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಬೆಳೆಯತಕ್ಕಂಥ ಮಗು ಒಂದು ದೃಢ ಸಂಕಲ್ಪವನ್ನ, ದೃಢ ಜೀವನವನ್ನ ಕಟ್ಕೊಂತಾರೆ. ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ದಯವಿಟ್ಟು ನೋಡಿ. ಇವತ್ತು ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು ಸುಮಾರು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲಾ ಗಣ್ಯರು ಬಂದಿದ್ದಾರೆ. ನೀವೆಲ್ಲ ಕೂಡ ಸರ್ಕಾರಿ ಶಾಲೆಯಲ್ಲಿ ನೀವು ಓದಿರ್ತಕ್ಕಂಥವ್ರು ಕೂಡ ಆಗಿರ್ಬೋದು. ಸರ್ಕಾರಿ ಶಾಲೆ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬರೂ ಕೂಡ ಆ ಶಾಲೆಯ ಬಗ್ಗೆ ಕಾಳಜಿಯನ್ನು ವಹಿಸಿದಾಗ ಮಾತ್ರ ನಮ್ಮೂರು ಶಾಲೆ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತೀರ ಅಂತ ಹೇಳ್ಬಿಟ್ಟು ಹೇಳ್ತಾ, ಹಾಗೇನೆ ಒಂದು ದೊಡ್ಡವರನ್ನು ಮಾತು ಹೇಳಿದ್ದಾರೆ, ವಿದ್ಯೆಗೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲೆ ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ. ಸೊ ಹಾಗಾಗಿ ನಾವ್ಯಾರು ಕೂಡ ವೈರಿಗಳಾಗೋದು ಬೇಡ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯ ಬಗ್ಗೆ ಈಗಾಗಲೇ ಹೇಳ್ತಿದ್ರು ನಮ್ಮ ಶಂಕರಪ್ಪ ಸರ್ ಅವರು, ನಮ್ಮ ಹೆಂಗಸ್ ಸರ್ ಅವರು ಇವರೆಲ್ಲ ಬಂದಾಗ ಬರೀ 20 ಒಳಗಡೆ ಇರ್ತಕ್ಕಂತಹ ಮಕ್ಕಳ ಸಂಖ್ಯೆ ಇದೆ. ಇಷ್ಟು ದೊಡ್ಡ ಊರಿನಲ್ಲಿ ಇಷ್ಟು ಪಂಚಾಯತಿಯ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಶಾಲೆ, ಸರ್ಕಾರಿ ಶಾಲೆ, ಈ ಶಾಲೆಗೆ 50 ಮಕ್ಕಳನ್ನ ಸೇರಿಸಿ ದಾಖಲಿಸಿ ಈ ಒಂದು ಊರಿನಲ್ಲಿ ಸಂಪೂರ್ಣ ದಾಖಲಾತಿ ಮತ್ತು ಸಂಪೂರ್ಣ ಹಾಜರಾತಿ ಗ್ರಾಮವನ್ನ ಮಾಡಿದಂತಹ ಈ ಒಂದು ಶಾಲೆಯ ಶಿಕ್ಷಕರುಗಳಿಗೆ ಮಂಜುಳಾ ಮೇಡಮ್ ಅವರಾಗ್ಬೋದು, ಕವಿತಾ ಮೇಡಮ್ ಅವರಾಗ್ಬೋದು, ಪ್ರಿಯಾಂಕಾ ಮೇಡಮ್ ಅವರಾಗ್ಬೋದು, ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿ ಈ ಒಂದು ಶಾಲೆಗೆ ಮತ್ತಷ್ಟು ಮಗದಷ್ಟು ದಾನಿಗಳ ಒಂದು ಸರಣಿ ಬರಲಿ ಅಂತ ಕೋರ್ಕೊಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸರ್ಕಾರಿ ಶಾಲೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆದ್ದೂರು, ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬ ಸಂತೋಷವಾಗಿದೆ. ಕಾರಣ ಇಷ್ಟೇ, ನಾನು 2020ರಲ್ಲಿ CRP ಆಗಿ ಕರ್ತವ್ಯಕ್ಕೆ ಹಾಜರಾದಾಗ ಪ್ರಸ್ತುತ ಶಾಲೆಯಲ್ಲಿ 23 ಮಕ್ಕಳಿದ್ದರು. ಈಗ 50 + 54 ಹೋದ ವರ್ಷ ಇತ್ತು. ಈ ಒಂದು ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಒಂದು ಮಗುವನ್ನು ಸೇರಿಸಲು ಎಷ್ಟು ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ 23 ಇದ್ದಿದ್ದ ಮಕ್ಕಳನ್ನು ಡಬಲ್ ಮಾಡಬೇಕಂದ್ರೆ ಇಲ್ಲಿನ ಶಿಕ್ಷಕರ ಪರಿಶ್ರಮ ಏನು ಅಂತ ತಮಗೆಲ್ಲ ಗೊತ್ತಿದೆ. ಯಾಕೆ ಹೇಳ್ತೀನಿ ಅಂದರೆ, ಈ ಶಾಲೆಯಲ್ಲಿ ಇಷ್ಟು ದಾಖಲೆ ಆಗಬೇಕಾದ್ರೆ ಈ ಶಿಕ್ಷಕರ ಒಂದು ತಂಡದ ಒಂದು ಪರಿಶ್ರಮ ತುಂಬ ಇದೆ. ನಮ್ಮ PR ಸರ್ ಹೇಳ್ತಾ ಇದ್ರು, ಸರ್ ನಾನು
ಊರೊಳಗಡೆ ಹೋದಾಗ ಪೇರೆಂಟ್ಸ್ ಎಲ್ಲ ಭಯ ಪಡ್ತಾರೆ, ಮನೆ ಹತ್ರ ಬಂದುಬಿಟ್ರು ಟೀಚರು ಮಾಸ್ಟರು ಬಂದುಬಿಟ್ರು ಮಕ್ಕಳನ್ನು ಕೇಳೋಕ್ಕೆ ಅಂತ. ಕಾರಣ ಇಷ್ಟೇ, ಚಿಂತಾಮಣಿ ತಾಲೂಕಲ್ಲಿ ವಿಶೇಷವಾಗಿ ನನ್ನ ಕ್ಲಸ್ಟರಲ್ಲಿ 15 ಶಾಲೆಗಳಿದ್ದಾವೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾಲೆಂಜ್ ಮಾಡಿ ದಾಖಲಾತಿ ಮಾಡಿರುವಂಥ ಶಾಲೆ ಯಾವುದಾದಿದ್ದರೆ ಅದು ಈ ಪೆದ್ದೂರು ಶಾಲೆ ಅಂತ ಹೇಳ್ತೀವಿ. ಮಕ್ಕಳನ್ನು ಬೀದಿಯಲ್ಲಿ ನಿಲ್ಲಿಸಿ ನನ್ನ ಮಗು ಓದ್ತದ ಇಲ್ಲ ಟೆಸ್ಟ್ ಮಾಡಿ ಅಂತ ಧೈರ್ಯವಾಗಿ ಹೇಳುವಂಥ ಶಿಕ್ಷಕರಿರುವ ಒಂದು ಶಾಲೆ ಯಾವುದಾದಿದ್ದರೆ ಅದು ಪೆದ್ದೂರು ಶಾಲೆ ಅಂತ ಹೇಳ್ತಿಲ್ಲ. ಹಾಗೆಯೇ ನಮ್ಮ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನೇಕ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಯಲ್ಲಿ ನೀಡ್ತಾ ಇದೆ. ಈಗ ಒಂದು ಮಗು ದಾಖಲಾತಿ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ₹1 ಕೂಡ ಖರ್ಚಿಲ್ಲದೆ ನೋಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇದೆ. ಉಚಿತ ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, 2 ಜೊತೆ ಸಮವಸ್ತ್ರ ಇರ್ಬೋದು, ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು. ಈಗಿನ ಕಾಲಘಟ್ಟದಲ್ಲಿ ಪೌಷ್ಟಿಕತೆ ಹೆಚ್ಚಿಸಲಿಕ್ಕೆ ಬಡ ಮಕ್ಕಳಿಗೆ ಮೊಟ್ಟೆ ವಿತರಣೆ ಇರ್ಬೋದು. ಅನೇಕ ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇದೆ. ಯಾಕೆ? ಮಕ್ಕಳು ದೇಶದ ಆಸ್ತಿ. ನಿಮಗೆ ಮಗು ಆಗಿರ್ಬೋದು, ಆ ಮಗು ದೇಶಕ್ಕೆ ಸಂಪತ್ತಾಗಿರ್ತದೆ, ಮಾನವ ಸಂಪನ್ಮೂಲ. ಈ ಮಾನವ ಸಂಪನ್ಮೂಲವನ್ನು ಇವತ್ತು ಬಂಡವಾಳ ಹಾಕಿ 20 ವರ್ಷಕ್ಕೆ ಅದನ್ನು ಹೊರಗೆ ತೆಗಿಬೇಕಾಗಿದೆ ಸರ್ಕಾರ. ಈಗ 1ನೇ ತರಗತಿಗೆ ಬಂತಂದ್ರೆ ಮಗು 20 ವರ್ಷದ ನಂತರ ಅವನು ದೇಶಕ್ಕೆ ಸೇವೆ ಮಾಡೋದು. ಆ ಸೇವೆ ಉತ್ತಮವಾಗಬೇಕು, ಭಾರತ ದೇಶ ಉದ್ಧಾರ ಆಗಬೇಕು, ಭಾರತದ ಘನತೆ ಗೌರವ ಈ ಒಂದು ಪ್ರಾವೀಣ್ಯತೆ ಹೆಚ್ಚಾಗಬೇಕೆನ್ನೋ ಉದ್ದೇಶದ ಸರ್ಕಾರಿ ಶಾಲೆ ಇರೋದು. ಒಂದು ಮಾತು ಹೇಳ್ತಾ ಇದ್ರು ಸರ್ ಅವರು ಅವಾಗ ಭಾಷಣದಲ್ಲಿ, ಒಂದು ಊರಲ್ಲಿ ಶಾಲೆ ಉಳಿದ್ರೆ ಅದೊಂದು ಇತಿಹಾಸ. ಮೇಡಮ್ ಅವ್ರು ಹೇಳ್ತಾ ಇದ್ರು ನಾನು ಇದೇ ಶಾಲೆಯಲ್ಲಿ ಓದಿದ್ದೆ ಅಂತ. ಎಷ್ಟು ಅವರಿಗೆ ಖುಷಿ ಆಗಿರ್ತದೆ. ಅವತ್ತು ಅಲ್ಲಿ ಕೂತ್ಕೊಂಡಿರೋರು ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂದರೆ ಎಷ್ಟು ಅಭಿಮಾನ ಇರಬೇಕು ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲಿ ಇದು ಆಗಿರ್ತದೆ. ದಯವಿಟ್ಟು ನಾನೊಂದು ಕೇಳೋದು ರಿಕ್ವೆಸ್ಟ್ ಇಷ್ಟೇ, ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ, ಸಂಸ್ಕಾರ ಇದೆ, ಗುಣಾತ್ಮಕ ಶಿಕ್ಷಣ ಇದೆ. ಅದರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇನ್ನಷ್ಟು ನೈತಿಕ ಶಿಕ್ಷಣ ಇದೆ. ದಯವಿಟ್ಟು ತಾವುಗಳು ಪಕ್ಕದ ಮನೆಯವರು ಯಾವುದೋ ಕಾನ್ವೆಂಟ್ ಸೇರಿಸಿದ್ದಾರೆ, ಈ ಮನೆಯವರು ಸೇರಿಸಿದ್ದಾರೆ ಅಂತ ನೀವು ಹೋಗಬೇಡಿ. ಅದು ಅಲ್ಲದೆ ಈ ಪ್ರಸ್ತುತ ವರ್ಷದಿಂದ 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ದ್ವಿಭಾಷಾ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಕೂಡ ಓಪನ್ ಮಾಡಿದ್ದೀವಿ. ದಯವಿಟ್ಟು ಲೇಟ್ ಆಯಿತು ಪರ್ಮಿಷನ್ ಆಗಿದ್ದು, ಅದಕ್ಕೆ ನಾವು ನಿಮ್ಮ ಹತ್ತಿರ ಬರೋಕ್ಕಾಗಲಿಲ್ಲ. ಜುಲೈಯಲ್ಲಿ ಬಂತು, ಆದ್ದರಿಂದ ಲೇಟ್ ಆಯಿತು. ಮುಂದಿನ ವರ್ಷ ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಪಕ್ಕದ ಮನೆಯಲ್ಲಿ ಯಾವುದೇ ಮಗು ಕೂಡ ಖಾಸಗಿ ಶಾಲೆಗೆ ಹೋಗಬಾರ್ದು. ಇಲ್ಲೇ ಇಂಗ್ಲೀಷ್ ಮೀಡಿಯಮ್ ಇದೆ. ಪಣ ತೊಡಬೇಕು. ನೀವು ಇವತ್ತು ಬಂದಿದ್ದು ದೊಡ್ಡ ಕೆಲಸ ಅಲ್ಲ. ಈ ನಾಳೆ ವರ್ಷ ನೀವು ದಾಖಲಾತಿ ಮಾಡ್ತಿರಲ್ಲ, ಅದು ದೊಡ್ಡ ಸಾಧನೆ. ಇದಕ್ಕೆ ನೀವು ಕಟಿಬದ್ಧರಾಗಬೇಕು. ನೀವು ಪರಿಶ್ರಮ ಇವತ್ತಿನಿಂದ ಆಗಬೇಕು. ಒಳ್ಳೆಯ ಶಿಕ್ಷಕರಿದ್ದಾರೆ. ಎಂಥ ಶಿಕ್ಷಕರಂದರೆ ಹಾರ್ಡ್ ವರ್ಕ್ ಮಾಡೋರು. ಈಗ ಮಕ್ಕಳು ನೀವೇ ಟೆಸ್ಟ್ ಮಾಡಿ ಇವಾಗ ಹೋಗಿ ಕ್ಲಾಸ್ ರೂಮಲ್ಲಿ ಇರ್ಬೋದು, ನಿಮ್ಮ ಮಗು ಇರ್ಬೋದು, ನಿಮ್ಮ ಪಕ್ಕದ ಮನೆ ಇರ್ಬೋದು, ಅಷ್ಟು ಕ್ವಾಲಿಟಿ ಎಜುಕೇಷನ್ ಇಲ್ಲಿ ಕೊಡ್ತಾರೆ. ರೈಟಿಂಗ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಎಲ್ಲ ಆಕ್ಟಿವಿಟೀಸಲ್ಲಿ ನೋಡಿ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ನಮ್ಮ ಮಕ್ಕಳು ಅಷ್ಟು ಚೆನ್ನಾಗಿದೆ. ಹಾಗೆ ಮಾಡಬೇಕು. ದೇಶ ಒಳ್ಳೆಯ ದೇಶ ಕಟ್ಟಬೇಕಾದ್ರೆ ಪೆದ್ದೂರು ಶಾಲೆಗೆ ಸೇರಿಸು. ನಿಮ್ಮ ಮಕ್ಕಳಲ್ಲ, ಪಕ್ಕದ ಮನೆಯ ಮಕ್ಕಳನ್ನು ಕೂಡ ಸೇರಿಸುವಂಥ ಪಣ ತೊಟ್ಟು ಇವತ್ತೇ ಪ್ರಮಾಣ ಮಾಡಿ ಹೋದರೆ ಅದರಷ್ಟು ಸಂತೋಷ ಪಡೋಷ್ಟು ನಾವು ಬೇರೆ ಸಂತೋಷ ಪಡಲ್ಲ. ಒಟ್ಟಾರೆ ಇದೇ ಥರ ತಮ್ಮ ಸಾರವರ ಅಂತಹ ದಾನಿಗಳು ಇನ್ನಷ್ಟು ಜನ ಆಗಬೇಕು. ಏನು ಒಂದು ಧರ್ಮ ಹೇಳುತ್ತೆ, ನಾವು ಸಂಪಾದನೆ ಮಾಡಿದೆಲ್ಲ 10% ಅಥವಾ 1/4 ಭಾಗ ಕೊಡಬೇಕು ಅಂತ. ಶಿಕ್ಷಣಕ್ಕೆ ಕೊಟ್ಟ ಒಂದು ದಾನ ನಮ್ಮ ಜನ್ಮಗಳು ಕೂಡ ನಮ್ಮನ್ನು ಕಾಯ್ತದೆ. ಇದನ್ನು ತಿಳ್ಕೊಳ್ಳಿ. ಒಂದು ಶಿಕ್ಷಣಕ್ಕೆ ಹಾಕಿದ ಬಂಡವಾಳ ಅವನ ಜೀವನ ಕಟ್ಕೊಳ್ಳಿಕ್ಕಾಗುತ್ತೆ. ಒಂದು ಮನೆ ಕಟ್ರಿ, 4 ಅಂತಸ್ತು ಮಾಡಿ ಕಟ್ರಿ, ನಿಮಗೆ ಮಾತ್ರ ನಿಮ್ಮ ಮಕ್ಕಳು ಬೀಳಿಸ್ಬಿಡ್ತಾರೆ. 10 ಎಕರೆ ಜಮೀನು ಕೊಂಡ್ಕೊಳ್ಳಿ, ನಿಮಗೆ ಮಾತ್ರ ನಿಮ್ಮ ಮಕ್ಕಳು ಮಾರಾಕ್ತಾರೆ. ಶಿಕ್ಷಣ ಒಂದು ಕೊಡಿಸಿದ್ದಾದ್ರೆ ಅವನು ಏನಾದರೂ ಸಾಧಿಸ್ಬೋದು. ನಿಸ್ವಾರ್ಥತೆ ಧರ್ಮ, ಸ್ವಾರ್ಥವೇ ಅಧರ್ಮ ಅಂತ. ಅಂದರೆ ನಾವು ನಮಗಾಗಿ ನಾವು ಬದುಕೋದಲ್ಲ, ಪರರಿಗಾಗಿ ಬದುಕಬೇಕು ಅಂತ. ಇವತ್ತು ನಮ್ಮ ಇದೇ ಗ್ರಾಮದ ಇದೇ ವಕೀಲರಾದಂಥ ಶಂಕರಪ್ಪಣ್ಣ ಅವರು ಮತ್ತು ಅವ್ರ ಕುಟುಂಬದವರು ನಿಮಗೆ ತುಂಬ ಸ್ಫೂರ್ತಿದಾಯಕ ಮಾತುಗಳನ್ನು ಹಾಡಿದ್ದಾರೆ. ಅವ್ರು ನಿಜವಾದ ಈ ಸತ್ಯವಾದ ಅವ್ರ ಜೀವನದ ಘಟನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಈ ಘಟನೆಗಳು ನಿಮಗೆಲ್ಲರಿಗೂ ದಾರಿದೀಪ ಆಗಬೇಕು, ಮಾರ್ಗದರ್ಶನ ಆಗಬೇಕು. ಯಾಕಂದರೆ ಯಾರು ಹುಟ್ಟಿದ ತಕ್ಷಣ ನಾವು ಉನ್ನತ ಎತ್ತರಕ್ಕೆ ಹೇಳಿರಲ್ಲ, ನಾವೇನು ಸಾಧನೆ ಮಾಡಲ್ಲ.
ಆದರೆ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಇನ್ನೊಬ್ಬರು ಅದಕ್ಕೆ ನೀರು ಹಾಕಿದಾಗ ಆ ಪ್ರತಿಭೆಯನ್ನು ಬಳಸ್ಕೊಂಡು ನಾವು ಮೇಲಿನ ಎತ್ತರಕ್ಕೆ ಬರಬೇಕು. ಹಂಗೆ ಬಂದು ನೋಡಿ, ಅವರು ಈ ನಮ್ಮ ಹಳ್ಳಿಯ ಏನು ಇದೆಯಲ್ಲ ಮಣ್ಣಿನ ಇದನ್ನು ವಾಸನೆಯನ್ನು ಬಿಡಿದಾರ. ಈ ಊರನ್ನು ತಾನು ಓದಿದ ಶಾಲೆಯನ್ನು ಮರೆಯದೆ ಈ ಗ್ರಾಮದ ಬಡ ಮಕ್ಕಳು, ಯಾಕಂದರೆ ಇವತ್ತು ಸರ್ಕಾರಿ ಶಾಲೆ ಅಂದರೆ ಬಡ ಮಕ್ಕಳ ಶಾಲೆ ಅಂತ ಆಗಿಬಿಟ್ಟಿದೆ. ತುಂಬ ತಪ್ಪು ಕಲ್ಪನೆ. ನಾವು ಈಗ ತಾನೇ ಒಂದು ನಾಟಕ ನೋಡಿದ್ವಿ, ಯಾವುದು ತುಂಬ ಸುಂದರವಾದ ನಾಟಕ, ಸುಂದರ ಅಲ್ಲ ತುಂಬ ಅರ್ಥಗರ್ಭಿತವಾದ ನಾಟಕ. ಓದೋರು ನೋಡಿ, ಕೊನೆಯ ತನಕ ಕೂಡ ನನ್ನ ಸ್ನೇಹಿತನ ಬಡವನಾದರೂ ಕೂಡ ಮರೆಯಲಿಲ್ಲ ಅದು ಶ್ರೀಕೃಷ್ಣ. ಅಂಥ ಗುಣಗಳನ್ನು ಬೆಳೆಸ್ಕೋಬೇಕು ನಾವು. ನಮ್ಮ ಜೊತೆ ಹೋದವ್ರನ್ನ ನಾವು ನೆನೆಸ್ಕೋಬೇಕು, ಎಲ್ಲರನ್ನೂ ಸ್ಮರಿಸ್ಕೊಂಡು ಜೊತೆಗೆ ತಗೊಂಡೋಗೋಣ ಬೇಕು.